ನಾಲ್ಕನೇ ದಿನದ ಐತಿಹಾಸಿಕ ಹೋರಾಟ ನಮ್ಮ ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ ಹಲವಾರು ನನ್ನ ರೈತ ಸಂಘದ ಎಲ್ಲ ರೈತ ದೇವರುಗಳ ಮುಖಂಡರ ನೇತೃತ್ವದಲ್ಲಿ ಇವತ್ತು ಹೋರಾಟ ಹುಕ್ಕೇರಿಗೆ ಸಂಪೂರ್ಣ ನೀರಾವರಿ ಆಗಬೇಕಂತೇಳಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಹುಕ್ಕೇರಿ, ಸಂಕೇಶ್ವರ, ಸುಮಾರು ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳ ಸಂಪೂರ್ಣ ಬಂದಾಗಿ ಇವತ್ತು ಐತಿಹಾಸಿಕ ಹೋರಾಟ 4ನೇ ದಿನದ್ದು ಯಶಸ್ವಿಯಾಗತಕ್ಕಂಥ ಸಂದರ್ಭ ಪ್ರಾರಂಭ ಆಗೈತಿ. ಆದರೂ ಕೂಡ ರಾಜ್ಯದ ಮುಖ್ಯಮಂತ್ರಿಗೆ ಎದುರಿಗೆ ಹೋಗೈತಿ, MD ಅವರಿಗೆ ನೀರಾವರಿ MD ಅವ್ರನ್ನ ಎದುರಿಗೆ ಹೋಗೈತಿ, ಜಿಲ್ಲಾ ಉಸ್ತುವಾರಿ ಅವ್ರನ್ನ ಎದುರಿಗೆ ಹೋಗೈತಿ. ಆದರೂ ಕೂಡ ಇನ್ನು ಅವರ ಈಗ ಬರ್ತಾರೋ ಆಗ ಬರ್ತಾರೋ ಬಂದ ಈ ರೈತ ದೇವರುಗಳಿಗೆ ಏನು ಹುಕ್ಕೇರಿ ತಾಲೂಕು ನೀರಾವರಿ ಮಾಡ್ತಾರೋ ಅನ್ನುವಂಥ ನಿರೀಕ್ಷೆ ಒಳಗ ಇನ್ನೂ ಕೂಡ ನಮ್ಮ ರೈತರು ಕಾಯತಾರೋ. ಜಿಲ್ಲಾಡಳಿತ ಕೂಡ ಭಾಳ ಗಮನ ಹರಿಸಬೇಕು. ಇವತ್ತು ನೀರಾವರಿ MD ಕೂಡ ಮಹತ್ವ ಐತಿ. ಯಾಕಪ್ಪ ಅಂತಂದ್ರೆ ಇಲ್ಲಿ 35 ವರ್ಷ ಬರೀ ಎಸ್ಟಿಮೇಟ್ ಮಾಡತ್ತಾರ. 10 ವರ್ಷನ ಎಸ್ಟಿಮೇಟ್ ಮಾಡಿ 15 ವರ್ಷ ಎಸ್ಟಿಮೇಟ್ ಮಾಡಿ ಅಂತ ಹೇಳತ್ತಾರೋ. ಅದಕ್ಕಾಗಿ ನಿಖರವಾದ ಉತ್ತರ ಈ ಹುಕ್ಕೇರಿ ತಾಲೂಕದ ರೈತರಿಗೆ ಬೇಕಾಗೈತಿ. ಸಂಪೂರ್ಣ ನೀರಾವರಿ ಹಾಕು ಅಂತೇಳಿ ಇವತ್ತು ನೀರಾವರಿ MD ಬಂದು ಕೂಡ ಇವತ್ತು ಈ ಹುಕ್ಕೇರಿ ಏನು ಚಳವಳಿ ಒಳಗೆ ಹೇಳಬೇಕಾಗೈತಿ. ಅದಕ್ಕಾಗಿ ನಾವೆಲ್ಲ ಕೂಡ ಕಾಯ್ತಾ ಇದ್ದೀವಿ. ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಯವರು ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ. ಹುಕ್ಕೇರಿಗೆ ಭಾಳ ಭಯಂಕರವಾಗಿ ಎಣ್ಣೆ ಆಗೈತಿ. ಯಾಕಂದ್ರೆ 2 ಡ್ಯಾಮ 4 ನದಿ ಇದ್ದಾಗೂ ಕೂಡ ನೀರಾವರಿ ಆಗಿಲ್ಲ. 55 ವರ್ಷದ ಇವತ್ತು ಉಮೇಶ್ ಕತ್ತಿ ಅವರ ಕುಟುಂಬ ಇಲ್ಲಿವರೆಗೆ ನೀರಾವರಿ ಮಾಡಿಲ್ಲ. ಇನ್ನಾದರೂ ಕೂಡ ನೀರಾವರಿ ಆಗಬೇಕಂತೇಳಿ ಇಡೀ ಹುಕ್ಕೇರಿ ತಾಲೂಕಿನ ಎಲ್ಲ ರೈತ ದೇವರುಗಳು, ತಾಯಂದಿರು ಎಲ್ಲ ಕೂಡ ಪಕ್ಷಾತೀತವಾಗಿ ಒಕ್ಕಟ್ಟಾಗ್ಯಾರು. ಅದಕ್ಕೆ ಇಡೀ ಹಲವಾರು ಜಿಲ್ಲೆ, ಹಲವಾರು ತಾಲೂಕಿನ ಎಲ್ಲ ಕೂಡ ಬೆಂಬಲ ವಹಿಸತ್ತಾರು. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಎಚ್ಚೊತ್ತು ಮನಸ್ಸು ಮಾಡ್ರೆ ಜಿಲ್ಲಾ ಉಸ್ತುವಾರಿ ಅವರ ಈಗ ತಕ್ಷಣ ಇವತ್ತು ಘೋಷಣೆ ಮಾಡ್ಬೋದು, ನೀರಾವರಿಯನ್ನು ಹುಕ್ಕೇರಿ ನಾ ಮಾಡಿಕೊಡ್ತೀನೋ, ನಾನು ಜವಾಬ್ದಾರಿ ಐತಿ, ನೀವು ರೈತರ ಆತಂಕ ಪಡಬೇಡ್ರಿ ಅಂತೇಳಿ ಅವರು ಕೂಡ ತೀರ್ಮಾನ ಮಾಡಬೇಕಾಗೈತೆ. ಅವ್ರು ಮನಸ್ಸು ಮಾಡ್ರೆ 100% ಹುಕ್ಕೇರಿ ನೀರಾವರಿ ಆಗ್ಲಿಕ್ಕೆ ಸಾಧ್ಯ ಐತಿ. DK ಶಿವಕುಮಾರ್ ಏನು ಧಾರವಾಡಕ್ಕೆ ನೀರು ಒಯ್ಯತ್ತಾರೋ ಅದನ್ನು ಬಂದ್ ಮಾಡಿ ಹುಕ್ಕೇರಿಗೆ ನೀರು ಕೊಡಬೇಕು. ಇಲ್ಲಾದಿಂದ ಇವತ್ತಿನ ಚಳವಳಿ ನಾಳೆ ಹಲವಾರು ರೂಪ ತಾಳ್ತಾ ಇದೆ. ಇಡೀ ಜಿಲ್ಲೆಯನ್ನು ಬಂದ್ ಮಾಡ್ಬೇಕಂತೇಳಿ ಚರ್ಚೆ ಮಾಡ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆ ಸಂಪೂರ್ಣ ಬಂದ್ ಮಾಡ್ತಾ ಇದ್ದೀವಿ, ಚರ್ಚೆ ಆಗ್ತಾ ಇದೆ. ತೆಪ್ಪರ ಇಡೀ ರಾಜ್ಯವ್ಯಾಪಿ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ ಕರೆ ಕೊಡ್ಬೇಕಂತೇಳಿ ಕೂಡ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಇದು ಅವಕಾಶ ಬೇಡಪ್ಪ ಅಂದ್ರೆ ತಕ್ಷಣ ಬೆಂಗಳೂರು ಅಂತ MD ಬಂದ ಈ ನೀರಾವರಿಯನ್ನು ಮಾಡುತ್ತೋ ಅಂತೇಳಿ ಒಪ್ಪುಗೊಂಡ, ಜಿಲ್ಲಾ ಉಸ್ತುವಾರಿ ಅವರು ಒಪ್ಪುಗೊಂಡಾಗ ಮಾತ್ರ ಈ ಚಳವಳಿ ಒಂದು ಅಂತ್ಯ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅಂದ್ರೆ ಚಳವಳಿ ವಿಭಿನ್ನ ರೀತಿ ಒಳಗಾಗಿ ಉಗ್ರ ಹೋರಾಟ ಕೂಡ ಆಗ್ತಕ್ಕಂಥ ಸಂದರ್ಭ ಐತಿ. ಯಾಕಂದ್ರೆ ರೈತರ ಆಕ್ರೋಶ ತಡ್ಕೋತಾ ಇಲ್ಲ. ಕಳೆದ 4 ದಿನಗಳಿಂದ ಹೋರಾಟ ಮಾಡತ್ತೀರಿ, ಯಾರು ಬರಲಿಲ್ಲ, ಏನು ಹೇಳತ್ತಾರೆ? ಬರಲಿಲ್ಲ ಅಂದ್ರೆ ಉಸ್ತುವಾರಿ ಸಚಿವರಿಂದಲೇ ಮಾತ್ರ ಸಾಧ್ಯ ಆಗೋದಂತ ತಾವು 2-3 ದಿನದಿಂದ ಹೇಳ್ತಾ ಇದ್ದೀರಿ ಸರ್. ಉಸ್ತುವಾರಿ ಸಚಿವರು ಗಮನಕ್ಕೆ ವಿನ ಬಂದಿಲ್ಲ ಅಂತ ಏನು ಹೇಳ್ತೀರಿ ಸರ್? ಉಸ್ತುವಾರಿಗ ಗಮನಕ್ಕೆ ನಾವಾಗ ಈಗಾಗಲೇ ದಿನನಿತ್ಯ ನಿಮ್ಮೆಲ್ಲ ಮೀಡಿಯಾ ದೇವರುಗಳ ಮುಖಾಂತರ ಅವರೆಲ್ಲ ನೋಡ್ತಿರ್ತಾರೆ. ನೀವು ಕೂಡ ಅವ್ರು ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾರೋ ಅವ್ರು ಪ್ರಶ್ನೆ ಮಾಡ್ರಿ. ಪ್ರಶ್ನೆ ಮಾಡಿ ನೀರಾವರಿ ಹುಕ್ಕೇರಿಗೆ ಮಾಡಲೇಬೇಕು. ಅವರಿಂದ ಸಾಧ್ಯತೆ, ಅವ್ರ ಮನಸ್ಸು ಮಾಡಿರೋ ಸಾಧ್ಯತೆ ಅವ್ರಿಗೂ ಕೂಡ ಈಗಾಗಲೇ ಅವರ ಕಾರ್ಯಕರ್ತರು ಹೋಗಿ ಎಲ್ಲ ಮನವರಿಕೆ ಕೂಡ ಮಾಡ್ಯಾರು. ಹುಕ್ಕೇರಿ ನೀರಾವರಿ ಆಗಬೇಕು, ಆಗುವವರೆಗೆ ಹೋರಾಟ ಮುಂದುವರಿಯುತ್ತೆ. ಜಿಲ್ಲಾ ಉಸ್ತುವಾರಿ ಬರಬೇಕು. ಇವತ್ತು ನೀರಾವರಿ MD ಬಂದ ನಿರ್ಣಯ ಹೇಳುವವರೆಗೆ ಚಳವಳಿ ಮುಂದೆ. ಹುಕ್ಕೇರಿಗೆ ಬರ್ತಾ ಇಲ್ಲ ಸರ್, ಯಾಕೆ ಉಸ್ತುವಾರಿ ಸಚಿವರು? ಕೊರ್ಲಾಪುರಕ್ಕೆ ಬರಲಿಲ್ಲ ಯಾಕಂದರೆ ತಮ್ಮ ಕಾರ್ಖಾನೆಗಳಿದ್ವು ಸರ್, ಬಟ್ ಹುಕ್ಕೇರಿಗೆ ಯಾಕೆ ಬರಲಿಲ್ಲ ಅಂತ? ಹುಕ್ಕೇರಿಗೆ ಯಾಕೆ ಬರ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಬರ್ತಾರಂತೇಳಿ ನಾವು ನಿರೀಕ್ಷೆ ಇಟ್ಕೊಂಡ್ರು. ಬಂದ್ರೆ ಅವ್ರಿಗೆ ಒಳ್ಳೇದೈತೆ. ನಾವು ಇಲ್ಲಿ ಬಂದು ಅವ್ರು ಹುಕ್ಕೇರಿ ನೀರಾವರಿ ಮಾಡ್ತು ಅಂತೇಳಿ ಘೋಷಣೆ ಮಾಡಿರಪ್ಪ ಅಂದ್ರೆ ನಾವೆಲ್ಲ ಹೂ ಹಾಕಿ ಅವ್ರಿಗೆ ಮಾಲಿ ಹಾಕಿ ಸನ್ಮಾನ ಮಾಡ್ತಕ್ಕಂಥದಕ್ಕಾಗಿ ಇವತ್ತು ರೈತ ದೇವರುಗಳೆಲ್ಲ ಆಪ್ತರಂದ್ರೆ ಅಲ್ಲಿ ಹಲವಾರು ಮುಖಂಡರು ಇಲ್ಲಿ ಎಲ್ಲ ಇರ್ತಕ್ಕಂಥ ಕಾರ್ಯಕರ್ತರು ಭೇಟಿ ಆದಾಗ ಇಲ್ಲ ಹುಕ್ಕೇರಿಗೆ ನೀರಾವರಿ ಮಾಡೋಣ, ನಾವು ಜಿಲ್ಲಾಧಿಕಾರಿ ಅವ್ರಿಗೆ ಮಾತಾಡ್ತೀನೋ ಕಾರ್ಯಕ್ರಮ ಅಂತ ಹೇಳುವಂಥದ್ದಾಗತ್ತೈತಿ. ದಯವಿಟ್ಟು ಆ ರೀತಿ ಬೇಡ. ತಾವ ಸ್ವತಃ ಈ ಭಾಗದಾಗ ಪ್ರಿಯಾಂಕಾ ಮೇಡಮ್ ಅವ್ರಿಗೆ ಕೂಡ ಇವತ್ತು ಮೊದಲನ್ನು ಮಾಡಿರ್ತಕ್ಕಂಥ ರೈತ ದೇವರುಗಳಾದರು. ನಿಮ್ಮದು ಕ್ಷೇತ್ರ ಕೂಡ ಐತಿ. ತಾವು ಬಂದು ಹೇಳಿ ಇವತ್ತು ಜನರಿಗೊಂದು ಈ ರೈತರನ್ನ ರಕ್ಷಣೆ ಮಾಡಿದಂಗೆ ಆಕೈತಿ. ಜಿಲ್ಲಾ ಉಸ್ತುವಾರಿ ಅವ್ರು ಬರಬೇಕು ಅನ್ನುವಂಥದ್ದು ಈ ರೈತರ ಒತ್ತಾಯ ಕೂಡ. ಕೊನೆಯ ನಿರ್ಧಾರ ಇವ್ರು ಯಾರೂ ಕೂಡ ಗಮನ ಹರಿಸಲಿಲ್ಲ. ಅಂತಂದ್ರೆ ಇವತ್ತು ಸಾಯಂಕಾಲ ಒಳಗಾಗಿ ನಿರ್ಣಯ ಮಾಡಿದ್ದು ರಾಷ್ಟ್ರೀಯ ಹೆದ್ದಾರಿಗೆ 1 ಲಕ್ಷ ಜನ ಹೋಗಬೇಕು ಅನ್ನುವಂಥದ್ದು ಕೂಡ ಇವತ್ತು 100%
ರಾಜ್ಯ ರೈತ ಸಂಘ ಹಸಿರು ಸೇನೆ ಚುನಪ್ಪ ಪೂಜಾರಿ ಅವರು, ನಾಗರಾಜ್ ಹಾಜಿಮನಿ ಅವರು, ಸಂಜು ಹವನ್ ಅವರು ಎಲ್ಲ ರಾಜ್ಯ ಮುಖಂಡರ ನೇತೃತ್ವದಲ್ಲಿ ಹೋರಾಟ ನಡೆದದ. ನಿಮಗೂ ಗುರ್ಲಾಪುರದ ಮಾದರಿ ಅದ. ಅವ್ರು ಸ್ಪಂದನೆ ಮಾಡ್ತಾರಂತ ನಾವಂತರೂ ಕಾಯ್ತಾ ಇಲ್ಲ, ಸ್ಪಂದನೆ ಆಗ್ಲಿಕ್ಕತ್ತದ, ಇನ್ನೂ ಆಗ್ತದೆ. ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂತಂದ್ರೆ, ಹುಕ್ಕೇರಿ ತಾಲೂಕು ಮತ್ತು ಯಮಕನಮಡಿ ತಾಲೂಕಿನ ಮತಕ್ಷೇತ್ರ ಜನ ಹೆಂಗಾಗ್ಲಿಕ್ಕತ್ತವ್ರೆ, ಕೆಳಗೆ ಬೆಂಕಿ ಅದ, ತಲೆ ಮ್ಯಾಗ ಬುಟ್ಟ್ಯಾಗ ಮ್ಯಾಗ ನೀರದ, ಆ ರೀತಿ ಹುಕ್ಕೇರಿ ತಾಲೂಕಿನ ಜನರದ್ದಾಗ್ಯದ. ನಾವು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇಲ್ಲಿಂದ ಎಚ್ಚರಿಕೆ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ಕುಡಿಲಿಕ್ಕೆ ನೀರಿಲ್ಲ, ದನಕರುಗಳಿಗೆ ನೀರಿಲ್ಲ, ನೀರಾವರಿ ಅಂದ್ರೆ ಜಮೀನ ಬೆಳೆ ಮಾಡ್ಲಿಕ್ಕೆ ನೀರಾವರಿ ಇಲ್ಲ, ಆದರೆ ಇಂಡಸ್ಟ್ರಿಯಲ್ಕ್ಕೆ ನೀರು ಒಯ್ಲಿಕ್ಕೆ ಇದು ತಪ್ಪು ಮಾಹಿತಿ ಅದ. ಅದಕ್ಕಾಗಿ ನಾನು ಸರ್ಕಾರಕ್ಕೆ, ಸಚಿವರಿಗೆ, ಶಾಸಕರಿಗೆ, ಸರ್ಕಾರದ ಪ್ರತಿನಿಧಿಗಳಿಗೆ, ನೀರಾವರಿ ಅಧಿಕಾರಿಗಳಿಗೆ, ಡಿ.ಸಿ ಅವರಿಗೆ ವಿನಂತಿ ಮಾಡ್ಕೊಳ್ತೀನಿ. ರೈತನನ್ನು ಬೀದಿ ಮ್ಯಾಗ ಕುಣಿಸ್ಬೇಡ್ರಿ. ನಮ್ಮದು ಪಕ್ಷಾತೀತ, ಧರ್ಮಾತೀತ, ಜಾತ್ಯತೀತವಾಗಿರ್ತಕ್ಕಂಥ ಹೋರಾಟ. ಇವತ್ತೇನಾದರೂ ಸಾಯಂಕಾಲದೊಳಗೆ ನೀವು ಬರಲಿಲ್ಲ ಅಂತಂದ್ರೆ ನಾಳೆ ಜನರನ್ನ, ರೈತರನ್ನ ಕಂಟ್ರೋಲ್ ಮಾಡೋದು ಭಾಳ ಬಿಗಿ ಆಗ್ತದೆ ಅಂತೇಳಿ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ಸರ್, ನಾ ಹೇಳಿನಲ್ಲ, ಬಾಯಲ್ಲಿ ಹೇಳಂಗಿಲ್ಲ, ನಿಮ್ಮೊಂದು ಮಾಡಿ ತೋರಿಸ್ತೀನಿ. ನಮ್ಮದು ನೇರ ಮಾತುಗಾರಿಕೆ, ಯಾರಿಗೆ ಭಯ ಪಡೋದಿಲ್ಲ, ಯಾರಿಗೆ ಅಂಜೋದಿಲ್ಲ. ಇವತ್ತು ನಾಳೆ ಸ್ಪಂದನೆ ಆಗ್ಲಿಕ್ಕೆ ಪೈಪ್ ಹೊಡಿತಕ್ಕಂಥ ಕೆಲಸ ಭಾಳ ದೊಡ್ಡ ಪ್ರಮಾಣ ಅಲ್ಲ. ಒಂದು ಕರೆ ಕೊಟ್ಟಿವಿ ಅಂದ್ರೆ 20 ರಿಂದ 25 ಸಾವಿರ ಜನಸಂಖ್ಯೆ ಸೇರ್ತದೆ. ಡ್ಯಾಮ್ 15 ಕಿಲೋಮೀಟರ್ ಅದು. ನಮ್ಮ ನೀರಾವರಿಗೆ ಸ್ಪಂದನೆ ಮಾಡಿರೋಂತಂದ್ರೆ ನಾವು ಸ್ಪಂದನೆ ಮಾಡ್ತೀವಿ. ಕಾನೂನು ಹೆಂಗೆ ಕೈ ತೊಗೊಂಡು ನಮಗೂ ಗೊತ್ತದ. ನಾವು ಹೋಗಿ ಅದನ್ನ ಆಟ ಮಾಡಿ ಪೈಪ್ ಹೊಡೆದಿವಿ ಅಂತಂದ್ರೆ ಸರ್ಕಾರಕ್ಕೆ ತೊಂದರೆ ಆಗ್ತದೆ. ಬಂದ ಲಘು ಬಗೆಯನ್ನು ಸ್ಪಂದನೆ ಮಾಡಿ ಅಂತಂದ್ರೆ ಗೌರವ ಕೊಡ್ತೀವಿ, ಯಾರೇ ಇರಲಿ. ಆದ್ರೆ ಗೌರವ ಕೊಡಲಿ ಅಂದ್ರೆ ಪೈಪ್ ಹೊಡಿ ಕೆಲಸ ಭಾಳ ಬರಲ್ಲ. 2-3 ದಿನಗಳು ಅದಾಗೆ ನಿನ್ನೆಯಿಂದ ಹುಕ್ಕೇರಿ ತಾಲೂಕು ನಾಳೆ ಜಿಲ್ಲಾ ಬಂದ್ ಮಕ್ಕಳಿಗೆ ತಿಂಡಿ ಕೊಡ್ತೀವಿ. ಸ್ವಯಂ ಪ್ರೇರಿತವಾಗಿ ಹುಕ್ಕೇರಿ, ಸಂಕೇಶ್ವರಿ ಭಾಗದ ಎಲ್ಲ ಜನ ಯಮಕನಮಡಿ ಬಂದ್ ಮಾಡ್ತಾ ಇದ್ದಾರೆ. ನಾವು ಇವತ್ತು ಸಾಯಂಕಾಲ 8 ಗಂಟೆ ಒಳಗೆ ಬರಲಿಲ್ಲ ಅಂತಂದ್ರೆ ನಾಳೆ ಕರೆ ಕೊಡ್ತಾ ಇದ್ದೀವಿ. ಏನು ಕರೆ ಕೊಡ್ತೀವಿ? ಸಂಪೂರ್ಣ ಕಾಗವಾಡದಿಂದ ಖಾನಾಪುರ ತನಕ ಬೆಳಗಾವಿ ಜಿಲ್ಲೆ ಸಂಪೂರ್ಣ ಬಂದ್ ಆಗ್ತದೆ. ನಾಳೆ ಸಾಯಂಕಾಲದೊಳಗೆ ನಮ್ಮ ಕರೆಗೆ ನೀವು ಭಾಗಲಿಲ್ಲ, ಗೌರವ ಕೊಡಲಿಲ್ಲ ಅಂದ್ರೆ ರಾಜ್ಯವನ್ನು ಬಂದ್ ಮಾಡ್ತಕ್ಕಂಥ ಮುಂದಿನ ಯಾವ ರೀತಿ ಹೋರಾಟ ಇರುತ್ತೆ ಸರ್? ನಾ ಹೇಳಿದ್ನಲ್ಲ ಸರ್, ಇವತ್ತು 100ಕ್ಕೆ 100 ಬರ್ಬೋದು. ನೀರಾವರಿ ಅಧಿಕಾರಿಗಳು ಬರ್ತಾರಂತ ಅನಿಸ್ತದೆ, ಬರ್ಲಿಕ್ಕಂತದ. ಡಿ.ಸಿ ಅವ್ರೇನೋ ಲೀವ್ ಮ್ಯಾಗ ಅದಾರಂತ, ಲೀವ್ ಮ್ಯಾಗ ಅದಾರೋ ಅಥವಾ ಮತ್ತೇನಾಗಿತ್ತು ನಿಮಗೂ ಗೊತ್ತದ, ನಮಗೂ ಗೊತ್ತದ. ಆದರೂ ಕೂಡ ಬಂದ್ರೆ ಭಾಳ ಒಳ್ಳೆಯದು, ಭಾಳ ಒಳ್ಳೆಯದು. ಧರ್ಮ ಜಾಗೃತ ಆಗ್ತದೆ. ಬಂದ್ರಿ ಅಂತಂದ್ರೆ ನಿಮಗೂ ಚಲೋ ಆಗ್ತದೆ, ನಮಗೂ ಚಲೋ ಆಗ್ತದೆ. ನಾಳೆ ಜಿಲ್ಲಾ ಬಂದ, ನಾಡ್ದು ರಾಜ್ಯ ಬಂದ್ ಆಗ್ತದೆ. ಅದು ದಾಟಿತು ಅಂತಂದ್ರೆ ನಮ್ದೊಂದು ಸಂದೇಶ ಇದೆ. 224 MLAಗಳು ಏನು ಕ್ಷೇತ್ರ ಅದ ಅಲ್ಲೆಲ್ಲ ನಮ್ಮ ರೈತ ಸಂಘಟನೆ ಅದ. ವಕೀಲರು ಬಂದಾರ, ದಲಿತ ಪರ ಸಂಘಟನೆಯವರು ಬಂದಾರ, ವಿದ್ಯಾರ್ಥಿಗಳು ಬಂದಾರ, ಕನ್ನಡ ಪರ ಸಂಘಟನೆಯವರು ಬಂದಾರ. ನಮ್ಮ ಯುವ ಘಟಕದ ಒಂದು ಕರೆ ಕೊಡಾಕತ್ತೀವಿ. ಏನಂತಾರೆ, ಹಲಿಗೆ ತೊಗೊಂಡು ಹೋಗಿ ಎಲ್ಲ MLAಗಳು ಜೀವಂತ ಇದ್ದಾಗನ, ಸರ್ಕಾರ ಇದ್ದಾಗನ ಸತ್ತು ಹೋಗ್ಯಾರಂತ ಹಲಿಗೆ ಬಿಡ್ರಿಪ್ಪ ಅಂತೇಳಿ ನಾವು ಕರೆ ಸರ್. ನಾನು ಯಾರಿಗೂ ಅನ್ಸಂಗಿಲ್ಲ. ನನ್ನ ಮಾತು ನೀವು ನೇರವಾಗಿ ಕೇಳಿರಿ. ನಿಮ್ಮೆಲ್ಲ ಮಾಧ್ಯಮ ಮೂಲಕ ರಾಜ್ಯಕ್ಕೆ ಪರಿಚಯ ಮಾಡಿಸಿರಿ. ನಾನು ಅದಕ್ಕೆ ಮಾಧ್ಯಮದ ಬರ್ತಾ ಇಲ್ಲ ಅಂತಂದಿದ್ದೆ, ನೀವು ಕರೆದ್ರಿ, ನಿಮ್ಗೆ ಧನ್ಯವಾದ. ನನಗೆ ಷಡ್ಯಂತರ ಲಕ್ಷ ಮಂದಿ ಮಾಡಿದ್ರು ಸಹಿತ ತಂದಿರುವಂಥ ಇದರಲ್ಲಿ ಸರ್ದು ಇಲ್ಲಿ ಇಂಚಗೇರಿ ಮಠ ಸರ್ವ ಧರ್ಮದ ಮಠದ ಮರಿಯದ, ಲಕ್ಷಾಂತರ ರೈತರ ಸರ್ಕಾರದ, ನಿಮ್ಮೆಲ್ಲ ಮಾಧ್ಯಮದವ್ರ ಸರ್ಕಾರದ 224 ಮಂದಿ ಒಂದು ತಕ್ಕಡೆ ಹಾಕುತ್ತರು ಸಹಿತ ರೈತರ ಮುಂದೆ ಏನೂ ಮಾಡ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ. ಎಚ್ಚರಿಕೆ ಕೊಡ್ತೀನಿ. ನಾವೇನು ವೈಯಕ್ತಿಕ ಕೇಳ್ತಾ ಇಲ್ಲ, ಮಠಕ್ಕೆ ಕೇಳ್ತಾ ಇಲ್ಲ. ವೈಯಕ್ತಿಕವಾಗಿ ನಾವು ಲಾಭಕ್ಕೂ ಇಲ್ಲಿ ಕುಂತಿಲ್ಲ, ರಾಜಕಾರಣಕ್ಕಾಗಿ ಕುಂತಿಲ್ಲ. ಹುಕ್ಕೇರಿ ತಾಲೂಕಿನ ಸಮಗ್ರ ನೀರಾವರಿ ಆಗಬೇಕು. ಯಮಕನಮಡಿ ಕ್ಷೇತ್ರದೊಳಗೆ 30 ರಿಂದ 40 ಹಳ್ಳಿ ಅದಾವೆ ನೀರಾವರಿ ವಂಚಿತ. ಅವಕ್ಕೆಲ್ಲಕ್ಕೂ ನೀರು ಕೊಡ್ರಿ. ನೀವು ಬಗೆರಂತ ಇಲ್ಲೊಂದು ನೋಡ್ರಿ, ಬಿಜಾಪುರ ಭಾಗದೊಳಗೆ ಬಬಲೇಶ್ವರ ಮತಕ್ಷೇತ್ರ ಅಂತ ಒಂದು ಬರ್ತದೆ. ಕಾಂಗ್ರೆಸ್ ಪಕ್ಷದ ಸಚಿವರು MLA ಆಗ್ಯಾರ, ಸಚಿವರಾಗಿ MP ಪಾಟೀಲ್ ನೀರಾವರಿ ಮಾಡಿದ್ದಕ್ಕಾಗಿ ರೈತ ಬೆಳೆದಂಥ ಬೆಳೆಗಳನ್ನು ಪಪ್ಪಾಯಿ, ಹೆನ್ನ, ದ್ರಾಕ್ಷಿ, ದಾಳಂಬರಿ, ಕಬ್ಬು ತಂದು ತುಲಾಭಾರ ಮಾಡ್ಲಿಕ್ಕೆ ನೀವು ಮಾಡ್ರಿ. ರೈತರ ನಿಮಗೂ ತುಲಾಭಾರ ಮಾಡ್ತಾರೆ. ಅಲ್ಲಿ ಕೂತು ರಾಜಕಾರಣ ಮಾಡಿ ವಿರೋಧ ಮಾಡಿರಿ ಅಂತ ರೈತರ ಮುಂದೆ ಪಾಠ ಕಲಿಸ್ತಾರೆ. ಮಾಡ್ಕೋಬೇಡ್ರಿ. ನೀರಾವರಿ ಕೊಡ್ರಿ ಅಂತ ವಿನಂತಿ ಮಾಡ್ತೀವಿ. ಡಿ.ಸಿ ಬರಬೇಕು. ನೀರಾವರಿ MD ಅವ್ರು ಬಂದ್ರಂದ್ರೆ ನಮ್ಮ ಹೋರಾಟವನ್ನು, ನಮ್ಮ ಸ್ಪಂದನೆ ಸರಿಯಾಗಿ ಆಯ್ತಾರೆ ಅಂತ ತಗೊಳ್ತೀವಿ ಸರ್. ಆಶ್ವಾಸನೆ ಅದು ಊಹಾಪೋಹ ಅಂದ್ರೆ ಸ್ಪಂದನೆ ಸರಿಯಾಗಿ ಆಯ್ತು ಅಂದರೆ ನಾನು ಡಿ.ಕೆ. ಶಿವಕುಮಾರ್ ಹತ್ರ, ಸಿದ್ದರಾಮಯ್ಯನವ್ರ ಹತ್ರ, ನೀರಾವರಿ ಅಧಿಕಾರಿಗಳ ಹತ್ರ ನೀವು ತಗೊಂಡೋಗಿ ಅದನ್ನು DPR ಮಾಡಿ, ಜಿಯೋ ಮಾಡಿಸಿ, ಅದೇನು ಮತ್ತು ಸರ್ಕಾರ ಮಟ್ಟಗಳು ಗಂಭೀರವಾಗಿ ಚರ್ಚೆ ಮಾಡೋ ಜವಾಬ್ದಾರಿ ನಾನು ಅಂತ ಡಿ.ಸಿ ಅವ್ರು ಹೊತ್ಕೊಂಡ್ರಂದ್ರೆ ಅವಾಗ ನಾವು ಸರ್ ಡಿ.ಸಿ ಅವ್ರು 3 ದಿನ ಬರ್ತಾರೆ. ಡಿ.ಸಿ ಅವರು ಲೀವ್ ಮ್ಯಾಗ ಅದಾರ ಸರ್. ಯಾಕಂದ್ರೆ ಭಾಳ ದಿನದಿಂದ ರಜಾ ನಾವು ಹೋಗಿ ಸರ್ ಹೊಡೆಯುವಂತ ಅಧಿಕಾರ ಅದನ್ನೇ. ಅದಕ್ಕೆ 2028ರವರೆಗೂ ಕಾಯಬೇಡಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಶಾಸಕನ ಗಾಡಿ ಈ ಕ್ಷೇತ್ರದೊಳಗೆ ಬಂದ್ರ, ಸಚಿವರ ಗಾಡಿ ಈ ಕ್ಷೇತ್ರದೊಳಗೆ ಬಂದ್ರ, ಈ ಹೋರಾಟ ಹೊರತುಪಡಿಸಿ ಬಂದ್ರ ಅವ್ರನ್ನ ಈ ಸರ್ಕಾರ ಕಟ್ಟಾಕಿ ಹೊಡೆಯುವಂತ ನೀವು ಕೆಲಸ ಮಾಡ್ರಿ. ಅದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಸದಾ ನೆರವಾಗಿರುತ್ತೆ. ಇನ್ನ ಈ ಕ್ಷೇತ್ರದಿಂದ ಇಡಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡಕ್ಕೆ ನೀರನ್ನು ಒಯ್ತಿದ್ದಾರೆ. ಸಾವಿರಾರು ಕೋಟಿ ಖರ್ಚು ಮಾಡಿ ಕೃಷಿ ಹೊರತುಪಡಿಸಿ ಕೈಗಾರಿಕೆ ಉದ್ಯಮಕ್ಕೆ ಒಯ್ತಾ ಇದ್ದಾರೆ. 400-500 ಕಿಲೋಮೀಟರ್ ಇದ್ದಂತ ಕೈಗಾರಿಕೆಗಳು ಈ ಸರ್ಕಾರಕ್ಕೆ ಕಾಣ್ತದ.
ಇಲ್ಲೇ 20-30 ಕಿಲೋಮೀಟರ್ ಇದ್ದಂತ ರೈತರ ಜಮೀನುಗಳು ಕಾಣ್ತಾ ಇಲ್ಲ. ನಿಮ್ಮ ಎಲ್ಲ ಸರ್ಕಾರದವರು, ಸರ್ಕಾರ ನಡೆಸುವಂತವರು, ಈ ಜಿಲ್ಲೆಯ ಅಧಿಕಾರಿಗಳು ಎಲ್ಲರೂ ಈ ಕ್ಷೇತ್ರದ ಒಬ್ಬ ಬಡ ವ್ಯಕ್ತಿಯ ರೈತರ ಭೂಮಿ ನಿಮಗೆ ಕಾಣ್ತಾ ಇಲ್ಲ. ಎಲ್ಲೋ